ಜನರೊಂದಿಗೆ ಜನಸೇವಕ ಡಾಕ್ಟರ್ ರುದ್ರೇಗೌಡರ ಜನ್ಮದಿನ ಆಚರಣೆ. ಸಾಮಾನ್ಯವಾಗಿ ತಮ್ಮ ಜನ್ಮದಿನಗಳನ್ನ ಆಡಂಬರ, ಸಡಗರ, ಸಂಭ್ರಮ, ಮೋಜು ಮಸ್ತಿಯಿಂದ ಆಚರಿಸಿಕೊಳ್ಳುವ ಇಂತಹ ಕಾಲದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಗೋಪಾಲನಗರ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ವಾರ್ಡಿನ ಜನನಾಯಕ, ಜನಸೇವಕ, ಸದಾ ಜನರೊಂದಿಗೆ ಜನಸೇವೆ ಮಾಡುತ್ತಿರುವ ಡಾಕ್ಟರ್ ರುದ್ರೇಗೌಡರು ಸುಮಾರು 18 ವರ್ಷಗಳಿಂದಲೂ ಸಹ ಸಮಾಜಮುಖಿಯಾಗಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುವ ಮೂಲಕ ಈ ಭಾಗದಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ರಾಜಗೋಪಾಲನಗರ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ವಾರ್ಡಿನಲ್ಲಿ ತಮ್ಮ ಸಮಾಜ ಸೇವೆಯ ಮೂಲಕ ತನ್ನದೇ ಆದ ಛಾಪು ಮೂಡಿಸಿರುವ ಡಾಕ್ಟರ್ ರುದ್ರೇಗೌಡರು ಸುಮಾರು ಕಳೆದ 18 ವರ್ಷಗಳಿಂದಲೂ ಸಹ ತಮ್ಮ ಹುಟ್ಟುಹಬ್ಬವನ್ನು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ರಾಜಗೋಪಾಲನಗರ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ವಾರ್ಡಿನ ವೃದ್ಧರಿಗೆ ಉಚಿತವಾಗಿ ಕಂಬಳಿ ವಿತರಣೆ, ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸುವ ಮೂಲಕ ಹಾಗೂ ಜನತೆಗೆ ಅನ್ನದಾನ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಮನಸ್ಫೂರ್ತಿಯಾಗಿ ಜನರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಆಚರಿಸಿಕೊಂಡು ತೃಪ್ತಿ ಪಡುತ್ತಾರೆ ಜನನಾಯಕ, ಜನಸೇವಕ, ಜನಗಳ ನೆಚ್ಚಿನ ನಾಯಕ ಡಾಕ್ಟರ್ ರುದ್ರೇಗೌಡರು. ಅದೇ ರೀತಿ ಈ ಬಾರಿಯೂ ಸಹ ಡಾಕ್ಟರ್ ರುದ್ರೇಗೌಡರು ಜುಲೈ 18ನೇ ತಾರೀಕಿನಂದು ತಮ್ಮ ಜನ್ಮದಿನವನ್ನು ರಾಜಗೋಪಾಲನಗರ ವಾರ್ಡಿನ ಸಮುದಾಯ ಭವನದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90ಕ್ಕೂ ಹೆಚ್ಚು ಅಂಕ ಗಳಿಸಿದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಮೂಲಕ ಹಾಗೂ ನೂರಾರು ವೃದ್ಧರಿಗೆ ಕಂಬಳಿಯನ್ನ ಉಚಿತವಾಗಿ ವಿತರಣೆ ಮಾಡುವ ಮೂಲಕ ಹಾಗೂ ಅನ್ನದಾನ ಮಾಡುವ ಮೂಲಕ ಸರ್ಕಾರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ವಿತರಿಸುವ ಮೂಲಕ ವಿಶೇಷವಾಗಿ ಸಮಾಜಮುಖಿಯಾಗಿ ಮತ್ತು ಮಾದರಿಯಾಗಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು. ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಆರ್ ಮಂಜುನಾಥ್, ಜೆಡಿಎಸ್ ಹಿರಿಯ ಮುಖಂಡರಾದ ಡಾಕ್ಟರ್ ಅಂದಾನಪ್ಪ, ಶಿವಣ್ಣ ಸೇರಿದಂತೆ ಹಲವಾರು ಗಣ್ಯರುಗಳು ಆಗಮಿಸಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರುದ್ರೇಗೌಡರಿಗೆ ಜನ್ಮದಿನದ ಶುಭಾಶಯ ತಿಳಿಸಿ ಶುಭ ಹಾರೈಸಿದರು. ಇದೇ ವೇಳೆಯಲ್ಲಿ ಹಲವಾರು ರಾಜಕೀಯ ಗಣ್ಯರು ಹಾಗೂ ರುದ್ರೇಗೌಡರ ಸ್ನೇಹಿತರು, ಹಿತೈಷಿಗಳು, ಆತ್ಮೀಯರು ಮತ್ತು ಅಭಿಮಾನಿಗಳು ಹಾಗೂ ರಾಜಗೋಪಾಲನಗರ ವಾರ್ಡ್ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ವಾರ್ಡಿನ ಜನತೆ ಆಗಮಿಸಿ ಅವರಿಗೆ ಹೂಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಹೂಗುಚ್ಛ ನೀಡುವ ಮೂಲಕ ಹಾಗೂ ಸಿಹಿ ತಿನಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ರುದ್ರೇಗೌಡರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು. ಈ ಸಂದರ್ಭದಲ್ಲಿ ರುದ್ರೇಗೌಡರ ಧರ್ಮಪತ್ನಿ ಶ್ರೀಮತಿ ಭಾಗ್ಯಲಕ್ಷ್ಮಿ ರುದ್ರೇಗೌಡರು ಸೇರಿದಂತೆ ಅವರ ಮಕ್ಕಳು ಹಾಗೂ ಸ್ನೇಹಿತರು, ಹಿತೈಷಿಗಳು, ಆತ್ಮೀಯರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ರುದ್ರೇಗೌಡರು ಪ್ರತಿ ವರ್ಷದಂತೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಒಂದೇ ಅಲ್ಲ, ಯಾವುದೇ ವಿಚಾರ, ಯಾವುದೇ ಒಂದು ಕಷ್ಟ ಬಂದಾಗ ಇರ್ಬೋದು, ಮತ್ತೆ ಕೋವಿಡ್ ಬಂದಂಥ ಸಮಯದಲ್ಲಿ ಇರ್ಬೋದು, ಮತ್ತು ಮಳೆ ಬಂದಾಗ, ಪ್ರವಾಹ ಬಂದಾಗ ಇರ್ಬೋದು, ಮತ್ತು ಬೇರೆ ಹಾಸ್ಪಿಟ್ಲುಗಳು ವಿಚಾರ ಬಂದಾಗ ಇರ್ಬೋದು, ನಾನು ಕಳೆದ 7 ವರ್ಷದಿಂದ ನಾನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಬಹಳ ಇವತ್ತು ಜನದಲ್ಲಿ ಮಧ್ಯೆ ನಿಂತು ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಾಗೇನು ಯಾವುದೇ ಎರಡು ಮಾತಿಲ್ಲ, ಯಾಕೆಂದ್ರೆ ಹತ್ತಿರದಿಂದ ನೋಡಿದ್ದೀನಿ. ನಾನು ಶಾಸಕನಾಗಿದ್ದಾಗಿಂದ ಅಷ್ಟೇ ನಾನು ಬಹಳ ನೋಡ್ತಿದ್ದೆ. ಬಡವರ ಬಗ್ಗೆ ಇವತ್ತು ನನ್ನ ಏನು ಒಂದು 5 ನಿಮಿಷ ಗಲಾಟೆ ಮಾಡಬಾರ್ದು. ಬಡವರ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ, ಸ್ಕೂಲ್ ಮಕ್ಕಳ ಬಗ್ಗೆ ನಮ್ಮ ಹತ್ರ ಎಷ್ಟು ಲ್ಯಾಪ್ಟಾಪ್ ತಂದಿದ್ದಾರೆ, ಎಷ್ಟು ಫೀಸ್ ರಿಯಂಬರ್ಸ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸುಮಾರು ನಾನು ಶಾಸಕನಾಗಿದ್ದಾಗ 5,000 ಮಕ್ಕಳಿಗೆ ಫೀಸು ರಿಯಂಬರ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಶ್ರೀ ರುದ್ರೇಗೌಡರೇ ತಗೊಂಡು ಬಂದು ಮಾಡ್ಕೊಂಡಿದ್ದಾರೆ. ಅದರಿಂದ ಬಡವರ ಬಗ್ಗೆ ಬಹಳ ಒಂದು ಇಟ್ಟಿಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು, ನಾನು ಏನೇ ಸಂಪಾದನೆ ಮಾಡಿದ್ರು 20% ಬಡವರ ಬಗ್ಗೆ ನಾವು ಖರ್ಚು ಮಾಡ್ತಾ ಇದ್ದಿದ್ದು ನಿಜ. ಅವರು ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು ನಾನು ಅದರಿಂದ ನೋಡ್ತಾ ಇದ್ದೀನಿ. ಮತ್ತು ಸರ್ಕಾರದ ಸವಲತ್ತುಗಳು ಅಷ್ಟೇ ಜನರು ತಲುಪಿಸುವಂತ ಕೆಲಸ ಮಾಡ್ಬೋದು. ಮತ್ತು ಖಾತಾ ಕಂದಾಯಗಳು ಅಷ್ಟೇ ಅವರೇ ಕಂಪ್ಯೂಟರ್ಗಳು ಹಾಕಿ ಆಫೀಸಲ್ಲಿ ಮಾಡ್ಕೊಳ್ಳುವಂತ ಕೆಲಸ ಸಾಕಷ್ಟು ಮಾಡ್ತಾ ಇದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ.
धृतराष्ट्र महासुत महीवर शतसोदर अग्रज शरवीर कौरव साहो रे साहो आजानुबाहो आजाधिराजा सुयोधन हस्तिनापुरा सार्वभौमा कौरवाधिपति सुयोधन गज शोभिता गर्व मंडिता संहरिसुता वंदनोरे सनगर्जिता रणरंजिता सूरि मीसेया तिमिरुनोडे हे श्रीमत् गुरुकुल चंद्रशेखरा हे सर्वं करतल स्वयं श्रीकरा गांधार्य गर्भद गदाधर धृतराष्ट्र महासुत महीवर शतसो